ಸುಶಾಂತ್, ಹಾಂ ನಾನು ಆರಾಧನಾ ಜೊತೆ ಮಾತಾಡಬೇಕು. ಆರಾಧನವ್ರ ಜೊತೆನಾ? ಹಾಂ, ಮಾತಾಡಿಸ್ತೀನಿ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯೋ? ನಂಗೆ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಬೇಕಿದ್ರು ಇರಲಿ, ನೀನು ಈಗಲೇ ಆರಾಧನಂಗೆ ಫೋನ್ ಮಾಡಿಕೊಡು. ಯಾಕಮ್ಮ? ನಾನು ಅವಳ ಹತ್ರ ಮಾತಾಡಬೇಕು ಕಣೋ. ಇವತ್ತೇನು ಅರ್ಜೆಂಟು? ಮನೆಯಲ್ಲಿ ಇವತ್ತು ಗ್ರ್ಯಾಂಡ್ ಆಗಿ ಪಾರ್ಟಿ ಇದೆ. ಅಪ್ಪ ಹೇಳಿಲ್ವಾ ನಿಂಗೆ? ಹೇಳಿದ್ದಾರೆ. ಅದಕ್ಕೆ ಆರಾಧನಾನ ಕರಿಬೇಕು. ಅವ್ರು ಯಾಕಮ್ಮ? ಏನು ಹೀಗೆ ಕೇಳ್ತಾ ಇದೆಯಾ? ಇವತ್ತು ನಿನ್ ಗೆದ್ದು ಬಂದಿರೋದಕ್ಕೆ ನಿನ್ ಮುನಿಯಮ್ಮನೇ ಕಾರಣ ಅಲ್ವಾ? ಅವಳನ್ನ ಕರೆದೇ ಇದ್ರೆ ಚೆನ್ನಾಗಿರುತ್ತೇನೋ? ಅಯ್ಯೋ, ಈಗ ಏನು ಮಾಡಲಿ? ಕೊಡು ಫೋನು. ಅಮ್ಮ ಪ್ಲೀಸ್. ಏನು ನನಗೆ ಹೇಳ್ದೆ ಏನಾದರೂ ಪ್ರಪೋಸ್ ಮಾಡಿದ್ಯಾ ಹುಡುಗಿಗೆ? ಅದಕ್ಕೆ ನಾನು ಫೋನ್ ಕೇಳಿದ್ರೆ ಇಷ್ಟೊಂದು ನಾಟಕ ಮಾಡ್ತಾ ಇದೀಯಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಹಾಗಾದ್ರೆ ಫೋನ್ ಕೊಡು. ಏನು ಇಲ್ಲಿ ಆರಾಧನಾ ಹೆಸರೇ ಇಲ್ಲ? ಓ, ಮುನಿಯಮ್ಮ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಆರಾಧನ ಅತ್ತಿಗೆ ಇಲ್ಲಿ ಕರೀತಾರ? ಅವಳು ಇಲ್ಲಿಗೆ ಬಂದರೆ ಸುಶಾಂತ್ ಧರ್ಮನ ಮಗ ಅಂತ ಗೊತ್ತಾಗೋಗುತ್ತಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಮಾತಾಡೆ ಆರಾಧನಾ, ನೀನ್ ಹೀಗೆ ಸುಮ್ಮನಿದ್ರೆ ಏನರ್ಥ? ಅಮ್ಮ, ರಾಜ ಫೋನ್ ಮಾಡ್ತಿದ್ದಾರೆ. ಹಲೋ ರಾಜ್. ಹಲೋ ಆರಾಧನಾ, ನಾನು ಯಾರು ಅಂತ ಗೊತ್ತಾಯ್ತಾ? ರಾಜ್ ಅವ್ರ ಅಮ್ಮನಾ? ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ನೋಡು. ಹೌದು ಕಣಮ್ಮ, ನಾನೇ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ, ನೀವು? ನಾನು ಚೆನ್ನಾಗಿದ್ದೀನಮ್ಮ. ಆದ್ರೆ ನನ್ನ ಮಗ ಇಲ್ಲಿ ಬರೀ ಅಮ್ಮ, ಏನು ಹೇಳಕ್ ಹೊರಟಿದ್ಯಾ ನೀನು? ನೀನ್ ಸದಾ ಅವಳು ನೆನಪಲ್ಲೇ ಇರ್ತೀಯ ಅಂತ ಹೇಳಕ್ ಹೊರಟಿದ್ದೆ. ಸುಳ್ಳೇನಲ್ವಲ್ಲ? ಅಮ್ಮ ಪ್ಲೀಸ್, ನಿನ್ನ ಕೈ ಮುಗಿತೀನಿ, ಹಂಗೆಲ್ಲ ಹೇಳ್ಬೇಡ. ಹಲೋ ಆಂಟಿ. ಹಲೋ ಆರಾಧನಾ, ಕೇಳ್ತಾ ಇದ್ಯಮ್ಮ? ಹಾ, ಕೇಳಿಸ್ತಿದೆ. ನೀವೇನೋ ಹೇಳ್ತಿದ್ರಿ ರಾಜ್ ಬಗ್ಗೆ. ಅದು ರಾಜ್ ಮನೆಗೆ ಬಂದಾಗಿಂದ ತುಂಬಾ ಖುಷಿಯಾಗಿದ್ದಾನೆ ಅಂತ ಹೇಳಕ್ ಬಂದೆ. ಮತ್ತೆ ವಿಷಯ ಏನಂದ್ರೆ, ಇವತ್ ಸಂಜೆ ನಮ್ಮ ಮನೇಲಿ ಸುಶಾಂತ್ಗೋಸ್ಕರ ಪಾರ್ಟಿ ಇಟ್ಕೊಂಡಿದ್ದಾರೆ. ಆರಾಧನಾ, ನೀನ್ ಬರ್ಲೇಬೇಕಮ್ಮ. ಹಲೋ ಆರಾಧನಾ, ನಾನು ಹೇಳಿದ್ ಕೇಳಿಸ್ತಮ್ಮ? ಆಂಟಿ ಕೇಳಿಸ್ತು. ನೋಡಮ್ಮ, ಇವತ್ತಿನ ಪಾರ್ಟಿನಲ್ಲಿ ನನ್ನ ಮಗನಷ್ಟೇ ನೀನು ಇಂಪಾರ್ಟೆಂಟು. ಯಾಕೆಂದ್ರೆ ನನ್ನ ಮಗನ್ನ ನಾನು ಒಂದು ಹೊಸ ವ್ಯಕ್ತಿಯಾಗಿ ನೋಡ್ತಾ ಇದ್ದೀನಿ. ನಾನಿವತ್ತು ನನ್ನ ಮಗನ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದಕ್ಕೆ ನೀನಿವತ್ತು ನಮ್ಮ ಸಂತೋಷದ ಕ್ಷಣದಲ್ಲಿ ನಮ್ಮ ಜೊತೆ ಆಗಿರ್ಬೇಕು. ಇದು ಬರೀ ನನ್ನೊಬ್ಳು ಇನ್ವಿಟೇಷನ್ ಅನ್ಕೋಬೇಡ. ನಮ್ಮ ಯಜಮಾನ್ರು, ನಮ್ಮ ಮನೆಯವರು, ಮುಖ್ಯವಾಗಿ ನಿನ್ನ ಫ್ರೆಂಡ್ ರಾಜ್, ನಾವೆಲ್ಲರೂ ಕರಿತಾ ಇದ್ದೀವಿ ಅನ್ಕೊಂಡ್ ಬಾ. ಸರಿ ಆಂಟಿ, ಬರ್ತೇನೆ. ಸರಿನಮ್ಮ, ನನ್ನ ಮಗ ನಿನ್ಗೆ ಅಡ್ರೆಸ್ ಕಳಿಸ್ತಾನೆ. ಬರ್ತಾಳಂತೆ ಕಣೋ ನಿನ್ ಹುಡುಗಿ. ಫೋನ್ ತಗೋ ಈಗ್ಲೇ, ಈ ಕ್ಷಣನೇ ಅವಳಿಗೆ ನಮ್ಮ ಮನೆ ಲೊಕೇಶನ್ ಕಳಿಸು ಅಂದೆ. ಜಾಣ. ಶಾಂತಮ್ಮ, ನೀವಿದು ಧೂಳೆ ಹೊಡಿತಾ ಇದ್ದೀರಾ. ಯಾವ ಕೆಲಸ ಮುಗಿಸ್ತೀರಾ ಹೇಳಿ? ಇದು ವೆಲ್ಕಮ್ ಡ್ರಿಂಕ್ ಇಟ್ಕೊಳ್ಳೋಕೆ ಒಂದು ಜಾಗ ಅರೇಂಜ್ ಮಾಡಿ ಅಂತ ಹೇಳಿದೆ, ಅದ್ ನೋಡ್ಕೊಂಡ್ರಾ? ಸರಿ, ಇದು ನಾನು ಫ್ಲವರ್ಸ್ ತರಿಸಿದ್ದೀನಿ, ಅದಕ್ಕೆ ವಾಸ್ಗಳು ಬಂದಿದ್ಯಾ? ಬಂದಿದೆ. ಇನ್ನು ಫ್ಲವರ್ ಡೆಕೋರೇಷನ್ ಮುಗ್ದಿಲ್ಲ. ಶಾಂತಮ್ಮ, ನೀವು ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ? ಪಟ ಪಟ ಅಂತ ಕೆಲಸ ಮುಗಿಸ್ಕೊಳ್ಳಿ, ನೀಟಾಗಿರ್ಬೇಕು, ಬೇಗ. ಕಣ್ಣಿಗೆ ಕಾಣಿಸ್ತೀರಾ, ಮಾಯ ಆಗ್ತೀರಾ. ಮರಿಬೇಕು ಅಂತ ಅನ್ಕೊಂಡಷ್ಟು ನೆನಪಾಗ್ತಿದ್ದೀರಾ.
ಸುಶಾಂತ್ ಇಲ್ಲಿ ಯಾಕೋ ನಿಂತಿದ್ಯಾ? ಓಹೋ, ಗೊತ್ತಾಯ್ತು ಬಿಡು, ಇನ್ನು ಅವಳದೇ ಯೋಚನೆನಾ? ನೀನೇನು ಯೋಚನೆ ಮಾಡ್ಬೇಡಪ್ಪ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ ಹುಡುಗಿನ ಇಲ್ಲಿರ್ತಾಳೆ, ನೀನ್ ಅವಳನ್ನ ಡೈರೆಕ್ಟ್ ಆಗಿ ನೋಡ್ಕೋಬಹುದು. ಆ ಥರ ಎಲ್ಲ ಏನೂ ಇಲ್ಲಮ್ಮ. ಅದ್ ಸರಿ, ಇದು ಏನ್ ನೀನ್ ಅವತಾರ? ಇವತ್ತು ಯಾವ ಡ್ರೆಸ್ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇವತ್ತು ನೀನು ಮಹಾರಾಜನ್ ತರ ಕಾಣ್ಬೇಕಣೋ. ಹೋಗು, ಬೇಗ ರೆಡಿ ಆಗು, ಬೇಗ ಹೋಗೋ, ನಡಿ. ಅಲ್ಲ, ಪಾರ್ಟಿ ಶುರು ಆದಮೇಲೆ ಆರಾಧನವ್ರು ಇಲ್ಲಿ ಬಂದರೆ ನಮ್ಮಪ್ಪನ ಇಲ್ಲಿ ನೋಡ್ತಾರೆ. ನಮ್ಮಪ್ಪ ಧರ್ಮೇಂದ್ರ ಪ್ರಧಾನ್ ಅಂತ ಗೊತ್ತಾದ ಮೇಲೆ ಎಲ್ಲ ಮುಗೀತು. ಅವ್ರ ಕಣ್ಣಲ್ಲಿ ನಾನೊಬ್ಬ ಚೀಟರ್ ಅಂತ ಆಗತ್ತಲ್ವಾ? ಅಯ್ಯೋ ಅಮ್ಮ, ಯಾಕೆ ನೀನು ಆರಾಧನವ್ರನ್ನ ಕರೆದೆ? ನಾನು ಯಾಕೆ ಅವ್ರಿಗೆ ಲೊಕೇಶನ್ ಕಳಿಸ್ದೆ? ಈಗ ಮುನಿಯಮ್ಮನ ಬರಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರನ್ನ ನಾನು ನೋಡ್ಬೋದು ಅನ್ನೋ ಖುಷಿಗಿಂತ ಅವ್ರಿಲ್ಲಿ ಬಂದರೆ ಅವ್ರನ್ನ ಸಂಪೂರ್ಣವಾಗಿ ಕಳ್ಕೊತೀನಿ ಅಂತ ಭಯ ಕಾಡ್ತಿದೆ. ಏನಪ್ಪ ಮಾಡಲಿ? ಸುಶಾಂತ್, ಇವತ್ತು ನೀನು ಯಾವ ಕಲರ್ ಡ್ರೆಸ್ ಹಾಕ್ತಿದ್ಯಾ? ಔಟ್ಫಿಟ್ ಸೆಲೆಕ್ಟ್ ಆಯ್ತಾ? ನೀನು ಇಲ್ಲ. ಇವತ್ತು ನಾನು ನೀನು ಮ್ಯಾಚಿಂಗ್ ಡ್ರೆಸ್ ಹಾಕಣ್ವಾ? ಬೇಗ ನೀನು ಔಟ್ಫಿಟ್ ಸೆಲೆಕ್ಟ್ ಮಾಡಿ ಯಾವ ಕಲರ್ ಅಂತ ನನಗೆ ಹೇಳು. ಆ್ಯಂಡ್ ದಿಸ್ ಈಸ್ ಫಾರ್ ಯು. ಏನಿದು? ನೀನು ಓಪನ್ ಮಾಡಿ ನೋಡು. ಥ್ಯಾಂಕ್ ಯು. ಯಾಕೆ ಇವನು ಅಪ್ಸೆಟ್ ಆಗಿದ್ದಾನಲ್ಲ? ಏನಾಗಿದೆ? ಆರಾಧನಾ, ನೋಡು, ಇದು ಹಾಕ್ಕೊಳ್ತೀಯಾ? ಇದು ಏನೋ ಬೇಡ, ಇದು ಹಾಕೋ. ಇದು ಕಲರ್ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದಿರ್ತಾರೆ, ನೀನು ಚೆನ್ನಾಗಿ ರೆಡಿಯಾಗಿ ಹೋಗಬೇಕು. ಹೇಗೇಗೋ ಹೋಗೋ ಹಾಗಿಲ್ಲ, ಆಯ್ತಾ? ನೀನು ಸುಮ್ಮನಿರಮ್ಮ, ನಾನು ಎಲ್ಲಿಗೂ ಹೋಗ್ತಿಲ್ಲ. ಇದೇನೇ ಹೀಗೆ ಹೇಳ್ತಿದ್ಯಾ? ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ, ಮಧ್ಯೆ ನಿಂದೇನು ಜಂಬ? ಅಮ್ಮ, ರಾಜ್ ನನ್ನ ಜೊತೆ ಒಂದು ಮಾತಾದ್ರೂ ಆಡಿದ್ರ? ಬನ್ನಿ ಆರಾಧನಾ ಅಂತ ಕರೆದ್ರ? ಮತ್ತ್ಯಾಕೆ ನಾನು ಅವ್ರ ಮನೆಗೆ ಹೋಗ್ಲಿ? ನಾನು ಹೋಗಲ್ಲ. ಅದು ಅಲ್ಲದೆ ಅವರಕ್ಕ ಹೇಗೆಲ್ಲ ಮಾತಾಡಿದ್ರು, ಇದೆಲ್ಲ ಗೊತ್ತಿದ್ದು ಹೇಗಮ್ಮ ಹೋಗ್ಲಿ? ಪಾಪ ಅವರಮ್ಮ ಅಷ್ಟು ಪ್ರೀತಿಯಿಂದ ಕರೆದ್ರಲ್ವೇನೆ. ನೋಡು, ರಾಜ್ ಏನಾದರೂ ನಿನ್ನ ಬಗ್ಗೆ ಹೇಳ್ದೆ ಹೋಗಿದ್ದಿದ್ರೆ ಅವ್ರು ನಿನ್ನನ್ನು ಈ ಥರ ಕರೀತಿದ್ರಾ? ಅವರಮ್ಮ ಅಷ್ಟು ಪ್ರೀತಿಯಿಂದ ಕರೆದಿರೋದಕ್ಕಾದ್ರೂ ಅವ್ರ ಮರ್ಯಾದೆಗೋಸ್ಕರ ಹೋಗಿ ಬರಬಾರ್ದೇನೆ? ಹೋಗ್ಬಾರೆ. ಅಂದ್ರೆ ಈ ಆರಾಧನಾ ರಾಜ್ ಮನೆಗೆ ಅದು ಪಾರ್ಟಿಗೆ ಹೋಗ್ತಾ ಇದ್ದಾಳ? ಆ ರಾಜ್ ಮನೆ ಹೇಗಿದೆ ಅಂತ ನಾನು ನೋಡ್ಬೇಕು. ಇಲ್ಲಿದ್ದಾಗ ಬೀದಿ ಭಿಖಾರಿ ತರ ಇದ್ದ, ಅಂದ್ರೆ ಅವನು ಶ್ರೀಮಂತ. ಅವನ ಮನೆ ಅದು ಹೇಗಿದೆ ಅಂತ ನಾನು ನೋಡ್ಲೇಬೇಕು ಅನಿಸ್ತಿದೆ. ಅಮ್ಮ, ಅವ್ರೇನೋ ಕರೀತಾರೆ ಅಂತ ನಾನು ಹೋದ್ರೆ ನನಗೆ ಮರ್ಯಾದೆ ಇರಲ್ಲ. ನಾನು ಹೋಗಲ್ಲ ಅಮ್ಮ. ನೀನು ಈ ಥರ ಯಾಕೆ ನಡ್ಕೊಳ್ತಿದ್ಯಾ ಅಂತ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಆ ರಾಜ್ ಮೇಲಿನ ಕೋಪಕ್ಕೆ ತಾನೆ? ಅಲ್ಲ ಕಣೆ, ಪಾಪ ಅವ್ರ ಅಮ್ಮ ಏನು ಮಾಡಿದ್ದಾರೆ? ರಾಜ್ ಮೇಲಿನ ಕೋಪನ ಅವ್ರ ಮೇಲೆ ಏನಕ್ಕೆ ತೀರಿಸ್ಕೊಳ್ತಿದ್ಯಾ? ಅವರಷ್ಟು ಪ್ರೀತಿಯಿಂದ ಕರೆದಿದ್ದಾರೆ, ಹೋಗ್ಬಾರೆ, ಹೋಗ್ಬಾರೆ. ಸರಿ, ಹೋಗ್ತೀನಿ. ಅಕ್ಕ, ರಾಜ್ ಮನೆಗೆ ಹೋಗ್ತಿದ್ಯಾ ನೀನು? ನಾನು ಬರ್ತೀನಿ. ನೀನು ಯಾಕೆ ಹೋಗ್ತೀಯಾ? ಅಮ್ಮ, ನಾನು ಈ ತರ ಪಾರ್ಟಿ ಎಲ್ಲ ನೋಡೇ ಇಲ್ಲ. ಅಕ್ಕ ಹೋಗ್ತೀನಿ ಅಂದ ತಕ್ಷಣ ನನಗೂ ಹೋಗ್ಬೇಕಂತ ಅನಿಸ್ತು. ನಾನು ಹೋಗಿ ಬರ್ತೀನಿ. ನಾನೇ ಅನಿವಾರ್ಯ ಅಂತ ಹೊರಟಿದ್ದೀನಿ. ನನ್ನ ಜೊತೆ ಯಾಕೆ ಬರ್ತೀಯಾ? ನಿನ್ಗಲ್ಲಿ ಯಾರು ಗೊತ್ತಿರಲ್ಲ. ಸರಿ ಬಿಡು, ನಿನಗೆ ನನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಆರಾಧನಾ, ಪಾಪ ಇಷ್ಟಪಡ್ತಿದ್ದಾಳೆ, ಕರ್ಕೊಂಡು ಹೋಗೆ. ಹೇಗಿದ್ರು ಸಂಜೆ ಆಗುತ್ತೆ, ನಿನಗೂ ಜೊತೆ ಆಗುತ್ತೆ. ಸರಿ, ಬಾ. ಥ್ಯಾಂಕ್ ಯು ಅಕ್ಕ. ಸುಶಾಂತ್, ಏನಾಯ್ತು? ಯಾಕಿಲ್ಲ ಒಬ್ಬನೇ ನಿಂತಿದ್ಯಾ? ಏನಾಯ್ತು? ಏನೂ ಇಲ್ಲಕ್ಕ. ಅಲ್ಲ ಕಣೋ, ಈ ಅರೇಂಜ್ಮೆಂಟ್ಸ್ ಎಲ್ಲ ನಿನ್ಗೋಸ್ಕರ ಮಾಡಿರೋದು. ಎಲ್ಲರೂ ನಿನ್ಗೋಸ್ಕರ ಬಂದಿದ್ದಾರೆ. ನೀನು ನೋಡಿದ್ರೆ ಒಂಥರ ಇದೆಯಾ? ಯಾಕೋ? ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊ. ಏನೂ ಇಲ್ಲ ಅಂತ ಹೇಳಿದ್ನಲ್ಲಕ್ಕ, ನಾನು ಆರಾಮಾಗೇ ಇದ್ದೀನಿ. ಧರ್ಮ, ಅರೇಂಜ್ಮೆಂಟ್ಸ್ ಎಲ್ಲ
ಮೂರ್ತಿ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಕೇಳಬೇಕಾ? ನನ್ನ ಮನಸ್ಸು ಎಷ್ಟು ಸಂತೋಷ ಪಡ್ತಿದೆ ಅಂತ ಈ ಅರೇಂಜ್ಮೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಹಾಂ ಧರ್ಮ. ಎಲ್ಲ ಬಂದ್ರ ಮೂರ್ತಿ? ಹಾಂ ಧರ್ಮ, ಬಂದಿದ್ದಾರೆ. ನಾನು ಇವ್ರನ್ನೆಲ್ಲ ಯಾತಕ್ಕೆ ಕರೆಸಿದ್ದೀನಿ ಗೊತ್ತಾ? ಸುಶಾಂತ ಮನೆಗೆ ಬಂದಿದ್ದಕ್ಕೊಂದು ಸಂತೋಷ ಕೂಟ. ನನ್ನ ಮಗನ್ನ ಇವರೆಲ್ಲ ತುಂಬ ಕೇವಲವಾಗಿ ಮಾತಾಡಿದವರು, ಬಾಯಿಗೆ ಬಂದಾಗೆಲ್ಲ ಹೀಯಾಳಿಸಿದವರು, ಹೋಗ್ತಾ ಬರ್ತಾ ನನ್ನನ್ನು ಅವಮಾನ ಮಾಡಿದವರು. ನನ್ನ ಎದೆಯಲ್ಲಿ ಬೆಂಕಿ ಉರಿತಾ ಇದ್ರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಯಾತಕ್ಕೆ ಗೊತ್ತಾ? ನನ್ನ ಮಗ ಸರಿ ಇರಲಿಲ್ಲ. ಇವರೆಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅವನು. ಇವತ್ತು ಅದೇ ಮಗ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಯಾವ ಕೊಳಕು ಬಾಯಿಗಳು ನನ್ನ ಮಗನ ಬಗ್ಗೆ ಕೇವಲವಾಗಿ ಮಾತಾಡಿದ್ವು ಆ ಎಲ್ಲ ಬಾಯಿನ ನಾನು ಇವತ್ತು ಮುಚ್ಚಿಸ್ತೀನಿ. ಅವನು ಬೆವರು ಸೋಸಿ ಹಣ ಸಂಪಾದನೆ ಮಾಡಿದ್ದಾನಲ್ಲ, ಅದು ಹೇಗೆ ಅನ್ನೋದನ್ನ ಇವರೆಲ್ಲರಿಗೂ ಹೇಳೋರು ಬಾಯಿ ಮುಚ್ಚಿಸ್ತೀನಿ ಇವತ್ತು ನಾನು. ಧರ್ಮ, ಈ ಭಾವನೆಗೆ ಹೆಮ್ಮೆ ಅಂತೀವಿ. ಆ ಮಾತುಗಳನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೆ. ಅವ್ರಿಗೆ ಅಲ್ಲೇ ಎದುರು ಮಾತಾಡಿ ಅವ್ರ ಬಾಯಿ ಮುಚ್ಚಿಸ್ಬೋದಿತ್ತು. ನಮ್ಮ ಉತ್ತರ ಹೀಗಿರುತ್ತೆ. ಈ ಉತ್ತರದಿಂದ ಅವರೆಲ್ಲರ ಬಾಯಿಗಳು ತಂತಾನೆ ಮುಚ್ಚೋಗುತ್ತೆ. ಹೌದು, ಈ ಒಂದು ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಮೂರ್ತಿ. ಧರ್ಮ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅದ್ಯಾವುದಪ್ಪ ನನಗೆ ಗೊತ್ತಿಲ್ಲದಿರೋ ವಿಷಯ? ಅದು ಧರ್ಮ, ಈ ಪಾರ್ಟಿಗೆ ಆರಾಧನೂ ಬರ್ತಾ ಇದ್ದಾಳೆ.